ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಎನ್ನುವ ದೊಡ್ಡ ಮಟ್ಟದ ಆರೋಪ ವಿಪಕ್ಷಗಳ ಕಡೆಯಿಂದ ಬರ್ತಾ ಇದೆ. ಇದೀಗ ಖಜಾನೆ ತುಂಬಿಸೋಕೆ ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಹಾಗೆ ಖಜಾನೆ ತುಂಬಿಸೋಕೆ ಸರ್ಕಾರ ಮಾಡಿಕೊಂಡಿರುವಂತ ಪ್ಲಾನ್ ಏನು ನೋಡ್ತಾ ಹೋಗೋದಾದ್ರೆ, ಸಂಚಾರಿ ನಿಯಮ ಉಲ್ಲಂಘನೆಯಿಂದ 2.827 ಇಲ್ಲಿ ಮತ್ತೆ ಸರ್ಕಾರ ತೆಗೆದುಕೊಂಡಿರುವಂತ ನಿರ್ಧಾರ ಏನು ಅಂತ ಹೇಳಿದ್ರೆ, ಸಂಚಾರಿ ನಿಯಮ ಉಲ್ಲಂಘನೆಯಿಂದ 2.827 ಕೋಟಿ ದಂಡ ಬಾಕಿ ಇದೆ. ಬಾಕಿ ಇರುವಂತ ದಂಡ 50% ರಿಯಾಯಿತಿ ದರದಲ್ಲಿ ವಸೂಲಿ ಮಾಡುವಂತ ನಿರ್ಧಾರಕ್ಕೆ ಬರಲಾಗಿದೆ. ಮುಖ್ಯ ರಸ್ತೆಗಳಲ್ಲಿ ಟ್ರಾಫಿಕ್ ಫೈನ್ ರಿಯಾಯಿತಿ ಕೌಂಟರ್ ಓಪನ್ ಮಾಡಲಾಗಿದೆ. ನಗರದಲ್ಲಿ ವಾಹನ ತಪಾಸಣೆಯನ್ನ ಮತ್ತಷ್ಟು ಹೆಚ್ಚಿಸಲಾಗುತ್ತೆ. ತಪಾಸಣೆ ವೇಳೆ ಬಾಕಿ ದಂಡ ಇದ್ರೆ ಸ್ಥಳದಲ್ಲೇ ಪಾವತಿ ಮಾಡಬೇಕು. ಜೊತೆಗೆ ಸಾಮಾಜಿಕ ಜಾಲತಾಣ ಸೇರಿ ವಿಶೇಷ ಅಭಿಯಾನಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಜೂನ್ 21ರಿಂದ ಜುಲೈ 10ರವರೆಗೆ ದಂಡ ಪಾವತಿಗೆ ಸರ್ಕಾರ ಅವಕಾಶವನ್ನ ಮಾಡಿಕೊಟ್ಟಿದೆ. ಬಾಕಿ ಇರುವಂತ ದಂಡವನ್ನ ಪಾವತಿ ಮಾಡೋಕೆ 50% ಈ ಹಿಂದೆ ಏನು ಜಾರಿ ಮಾಡಿದ್ರು, ಈ 50% ಆಫರ್ ಮತ್ತೆ ಅದು ಬರ್ತಾ ಇದೆ ರಿಯಾಯಿತಿ ದರದಲ್ಲಿ. ಆದರೆ ಈ ಬಾರಿ ದಂಡ ವಸೂಲಿಗೆ ಸ್ಪೆಷಲ್ ಕೌಂಟರ್ಗಳನ್ನು ಓಪನ್ ಮಾಡಲಾಗಿದೆ. ಜೊತೆಗೆ ಹೆಚ್ಚಿನ ವಾಹನ ಸಂಚಾರ ಇರುವಂಥ ಪ್ರದೇಶಗಳಲ್ಲಿ ಕೌಂಟರ್ ಓಪನ್ ಮಾಡಲಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಮುಖ್ಯ ರಸ್ತೆಗಳಲ್ಲಿ ಟ್ರಾಫಿಕ್ ಫೈನ್ ರಿಯಾಯಿತಿ ಕೌಂಟರ್ಗಳನ್ನು ಓಪನ್ ಮಾಡಿ ನಗರದಲ್ಲಿ ವಾಹನ ತಪಾಸಣೆಯನ್ನು ಕೂಡ ಮತ್ತಷ್ಟು ಹೆಚ್ಚು ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಇನ್ನು ಮುಂದೆ ರಸ್ತೆಗಳಲ್ಲೂ ಕೂಡ ಪೊಲೀಸರು ಇರ್ತಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸಿದ್ವಿ ಈ ಹಿಂದೆಯೂ ಕೂಡ ಈ ರಿಯಾಯಿತಿ ದರದಲ್ಲಿ ಫೈನ್ ಕಟ್ಟುವಂತ ಒಂದು ಪ್ಲಾನ್ ಅನ್ನ ಜಾರಿಗೆ ತರಲಾಗಿತ್ತು. ಮತ್ತೆ ಈ ಪ್ಲಾನ್ ಅನ್ನ ಜಾರಿಗೆ ತರ್ತಾ ಇದ್ದಾರೆ. ಈ ಬಾರಿ ಸ್ಪೆಷಲ್ ಕೌಂಟರ್ಗಳು ಇರುತ್ತೆ ಎನ್ನಲಾಗ್ತಾ ಇದೆ. ಹೇಗಿರಬಹುದು ಅಂತ? ಮಂಜುನಾಥ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಗಮನಿಸಿದ್ವಿ, ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಖಜಾನೆ ಖಾಲಿ ಆಯ್ತಾ ಎನ್ನುವ ಪ್ರಶ್ನೆ. ಇದೀಗ ಖಜಾನೆ ತುಂಬಿಸೋಕೆ ಸರ್ಕಾರ ಹೊಸ ಪ್ಲಾನ್ಗಳನ್ನು ತರ್ತಾ ಇದೆ. ಅದರಂತೆ ಈ ಟ್ರಾಫಿಕ್ ಫೈನ್ ರಿಯಾಯಿತಿ, ಹಾಗೆಯೇ ಈ ಟ್ರಾಫಿಕ್ ಫೈನ್ ಕಟ್ಟೋಕೆ ಕೌಂಟರ್ಗಳನ್ನು ಓಪನ್ ಮಾಡಲಾಗುತ್ತೆ. ರಸ್ತೆಗಳಲ್ಲೂ ಕೂಡ ಪೊಲೀಸರು ಇರ್ತಾರೆ ಅಂತ ಹೇಳಿದ್ರೆ, ಎಲ್ಲ ರಸ್ತೆಗಳಲ್ಲೂ ಕೂಡ ಟ್ರಾಫಿಕ್ ಪೊಲೀಸರು ನಿಂತು ವಾಹನಗಳನ್ನು ಅಡ್ಡ ಹಾಕಬಹುದು, ನಿಮ್ಮ ಫೈನನ್ನು ಚೆಕ್ ಮಾಡಬಹುದು. ಹೀಗೆ ಜೊತೆಗೆ ಸಾಮಾಜಿಕ ಜಾಲತಾಣ ಸೇರಿ ವಿಶೇಷ ಅಭಿಯಾನಕ್ಕೆ ಪ್ಲಾನ್ಗಳನ್ನು ಹಾಕಿಕೊಳ್ಳಲಾಗಿದೆ. ಯಾರದೆಲ್ಲ ಫೈನ್ ಪೆಂಡಿಂಗ್ ಇದೆಯೋ ಅಥವಾ ನೀವೆಲ್ಲಾದರೂ ಸಂಚಾರಿ ನಿಯಮವನ್ನು ಉಲ್ಲಂಘನೆ ಮಾಡಿರ್ತೀರೋ, ಸೀಟ್ ಬೆಲ್ಟ್ ಹಾಕಿಲ್ಲ, ಹೆಲ್ಮೆಟ್ ಹಾಕಿಲ್ಲ, ಸಿಗ್ನಲ್ ಜಂಪ್ ಮಾಡಿರ್ತೀರಿ, ಇದೆಲ್ಲದಕ್ಕೂ ಕೂಡ AI ಕ್ಯಾಮರಾಗಳ ಮೂಲಕ ಫೈನ್ ಬಿದ್ದಿರುತ್ತೆ. ಆ ಫೈನ್ಗಳನ್ನು ಕಟ್ಟಬೇಕು. ಸದ್ಯ ಇದಕ್ಕೆ ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ. ಕಾದು ನೋಡಬೇಕು. ಕಳೆದ ಬಾರಿ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಅದ್ಭುತವಾದಂಥ ರೆಸ್ಪಾನ್ಸ್ ಬೆಂಗಳೂರು ಜನರ ವತಿಯಿಂದ ಬಂದಿತ್ತು. ಈಗ ಮತ್ತೆ ಏನಾಗಬಹುದು, ಜನ ಇದಕ್ಕೆ ಸ್ಪಂದಿಸ್ತಾರಾ? ಕೌಂಟರ್ಗಳಿರುತ್ತೆ, ನೀವೇ ಹೋಗಿ ಚೆಕ್ ಮಾಡಿಕೊಂಡು ನಿಮ್ಮ ಗಾಡಿ ಮೇಲೆ ಎಷ್ಟು ಫೈನ್ ಇದೆ, ಎಷ್ಟು ಕಟ್ಟಬೇಕು, ಇದನ್ನು ಸಂಚಾರಿ ಪೊಲೀಸರಿಂದ ಮಾಹಿತಿಯನ್ನು ಪಡಿಬಹುದು. ಮತ್ತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಕಳೆದ ಬಾರಿಯೂ ಕೂಡ ಈ ಪ್ಲಾನ್ಗಳನ್ನು ಜಾರಿಗೆ ತರಲಾಗಿತ್ತು, ಮತ್ತೆ ಈ ಪ್ಲಾನನ್ನು ಜಾರಿಗೆ ತರಲಾಗ್ತಾ ಇದೆ. ಆದರೆ ಈ ಬಾರಿ ಕೌಂಟರ್ಗಳು ಇರುತ್ತೆ ಎನ್ನಲಾಗ್ತಾ ಇದೆ. ಈ ವಿಶೇಷತೆಯನ್ನು ಹೇಳ್ತಾ ಹೋಗೋದಾದ್ರೆ ಸಂಪತ್ತು, ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಿಂದ ಎಲ್ಲೋ ಒಂದು ಕಡೆ ಸರ್ಕಾರದ ಖಜಾನೆ ಖಾಲಿ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ವಿರೋಧ ಪಕ್ಷದವರು ಆರೋಪಗಳನ್ನು ಮಾಡ್ತಾ ಇದ್ರು. ಸೊ ಅದಕ್ಕೆ ಅಂದರೆ ಸರ್ಕಾರ ಖಜಾನೆಯನ್ನು ತುಂಬಿಸ್ಕೊಳ್ಳಲು ಯಾವುದರಿಂದ ಒಂದಿಷ್ಟು ಆದಾಯ ಬರುತ್ತೆ ಅಂತೇಳಿ ನೋಡ್ತಾ ಇದ್ರು. ಸೊ ಇದೀಗ ಅಂದರೆ ರಾಜ್ಯಾದ್ಯಂತ ಒಟ್ಟು ಏನು ಆ ಸಂಚಾರ ನಿಯಮ ಉಲ್ಲಂಘನೆ ಆಗಿದೆ, ಸೊ ಇದರಿಂದ ಸುಮಾರು 2,827,000 ಕೋಟಿಯಷ್ಟು ಹಣ ಸರ್ಕಾರಕ್ಕೆ ಬರಬೇಕಾಗಿದೆ. ಸೊ ಹೀಗಾಗಿ ಒಂದಿಷ್ಟು ವಾಹನ ಸವಾರರಿಗೆ ಇದರಲ್ಲಿ 50% ಅಷ್ಟು ರಿಯಾಯಿತಿ ದರವನ್ನು ವಾಹನ ಸವಾರರಿಗೆ ಕೊಟ್ಟರೆ ಎಲ್ಲೋ ಒಂದು ಕಡೆ ಮತ್ತಷ್ಟು ಹಣವನ್ನು ಸಂಗ್ರಹ ಮಾಡ್ಬೋದು ಅಂತೇಳಿ ಸರ್ಕಾರ ಮುಂದಾಗಿದೆ. ಆದರೆ ಇದೇ 50% ಏನು ರಿಯಾಯಿತಿ ಹಣವನ್ನು ಕೊಡ್ತಾ ಇದ್ದಾರೆ, ಈ ಹಿಂದೆ ಕೂಡ ಸರ್ಕಾರ ಇದನ್ನು ಬಳಕೆ ಮಾಡಿ ಸುಮಾರು ಒಂದು 87 ಕೋಟಿಯಷ್ಟು ಹಣ ಸಂಗ್ರಹಿಸಿತ್ತು. ಆದರೆ ಈ ಬಾರಿ ಅತಿ ಹೆಚ್ಚು ಹಣ ಗಳಿಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಮತ್ತೊಂದು ಪ್ಲಾನನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಎಲ್ಲಿ ಬೆಂಗಳೂರು ನಗರದ ಮುಖ್ಯ ರಸ್ತೆಗಳಲ್ಲಿ ಅತಿ ಹೆಚ್ಚು ವಾಹನ ಸವಾರರು ಎಲ್ಲಿ ಓಡಾಡ್ತಾರೆ ಅಂದರೆ ಪ್ರತಿ ಸುಮಾರು ಒಂದು ಅರ್ಧ ಕಿಲೋಮೀಟ್ರಿಗೆ ಒಂದು ಕಡೆ ಒಂದು ಕೌಂಟರನ್ನು ಓಪನ್ ಮಾಡ್ತಾರೆ. ಅಲ್ಲಿ ಟ್ರಾಫಿಕ್ ಅಧಿಕಾರಿಗಳನ್ನು ನಿಯೋಜನೆ ಮಾಡ್ತಾರೆ. ಸೊ ಪ್ರತಿ ಒಂದು ಕೌಂಟರ್ನಲ್ಲೂ ಕೂಡ ತಕ್ಷಣವನ್ನು ಗಾಡಿಗಳನ್ನು ಹಿಡಿದು ಏನಾದರೂ ಆ ಗಾಡಿಗಳ ಮೇಲೆ ಕೇಸ್ ಇದ್ದರೆ
ಅದರ ಹಣವನ್ನು ಕಟ್ಟಿಸ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಸೊ ಹೀಗಾಗಿ ಬೆಂಗಳೂರು ನಗರದಲ್ಲಿ ಸುಮಾರು ಒಂದು 100ಕ್ಕೂ ಹೆಚ್ಚು ಕೌಂಟರ್ಗಳನ್ನು ಓಪನ್ ಮಾಡಿ ಈ ಬಾರಿ ಹಣವನ್ನು ಸಂಗ್ರಹ ಮಾಡ್ಬೋದು ಅನ್ನೋ ಕಾರಣಕ್ಕೆ ಈ ರೀತಿ ಪ್ಲಾನ್ ಮಾಡಲಾಗಿದೆ ಅಂತೇಳಿ ಮಾಹಿತಿ ಗೊತ್ತಾಗ್ತಿರುವಂಥದ್ದು. ಜೊತೆಗೆ ಇದೇ ಜೂನ್ 21ರಿಂದ ಜುಲೈ 10ರವರೆಗೂ ಕೂಡ ಈ ಅವಕಾಶವನ್ನು ವಾಹನ ಸವಾರರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಸೊ ಇದರಿಂದ ಎಲ್ಲೋ ಒಂದು ಕಡೆ ಸಾವಿರಾರು ಕೋಟಿ ಆದಾಯವನ್ನು ಸರ್ಕಾರದ ಖಜಾನೆಗೆ ಗಿಟ್ಟಿಸ್ಕೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪ್ಲಾನ್ ಮಾಡಿದ್ದಾರೆ. ಪ್ರತಿ ಬಾರಿಯೂ ಕೂಡ ಕೇವಲ ವಾಹನ ಸವಾರರಿಗೆ 50% ಆಫರ್ ಅಂತ ಹೇಳಲಾಗ್ತಿತ್ತು. ಆದರೆ ಈ ಬಾರಿ ಪ್ರತಿ ನಗರದ ಮುಖ್ಯ ರಸ್ತೆಗಳಲ್ಲೂ ಕೂಡ ಈ ಒಂದು ಕೌಂಟರ್ ಅಂದರೆ ಸಂಚಾರ ನಿಯಮ ಏನು ಯಾರು 50% ರಿಯಾಯಿತಿ ಕಟ್ಟೋರಿದ್ದಾರೆ, ದಂಡ ಬಾಕಿ ಉಳಿಸ್ಕೊಂಡಿದ್ದಾರೆ, ಅವ್ರಿಗೆ ರಿಯಾಯಿತಿ ಕೌಂಟರ್ ಅಂತೇಳಿ ಓಪನ್ ಮಾಡ್ತಾ ಇದ್ದಾರೆ. ಕೌಂಟರ್ನಲ್ಲಿ ಯಾವ ವಾಹನ ಸವಾರರು ಕೂಡ ಅವರ ಒಂದು ಬಾಕಿ ಇರುವ ದಂಡವನ್ನು ಹಣವನ್ನು ಕಟ್ಟಿಸ್ಕೊಳ್ಬೋದು. ಇದರಿಂದ ಎಲ್ಲ ಒಂದು ಕಡೆ ಸರ್ಕಾರಕ್ಕೂ ಒಂದು ಕಡೆ ಆದಾಯ ಬರುತ್ತೆ, ಜೊತೆಗೆ ವಾಹನ ಸವಾರರು ಕೂಡ ಅವರ ಕೇಸ್ಗಳು ಕ್ಲೋಸ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಜಾರಿಗೆ ಮಾಡಲು ಈಗಾಗಲೇ ಸರ್ಕಾರ ಚಿಂತನೆಯನ್ನು ನಡೆಸಿರುವಂಥದ್ದು. ಸಂಪತ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.